ಹೇಗಿದೆಯಾ ನಗಣ? ನಾನೇನೋ ಚೆನ್ನಾಗಿದ್ದೀನಣ್ಣ. ನಿನಗೆ ಏನೋ ಮೈಯಲ್ಲಿ ಹುಷಾರಿಲ್ಲ ಅಂತ ಕೇಳಿದೆ. ವಯಸ್ಸಾಯ್ತಲ್ಲಪ್ಪ, ನನಗೂ ಎದೆ ಉದ್ದ ಬೆಳೆದಿರೋ ಮಗ ಇದ್ದಾನೆ, ವಯಸ್ಸಾಗಲೇಬೇಕಲ್ಲ. ಹಿಂದೆ ಇಲ್ಲ ನಿನಗೆ ಮೈ ಹುಷಾರಿಲ್ಲ ಅಂದರೆ ನಿನ್ನ ತಮ್ಮನೇ ಔಷಧಿ ಕೊಡಬೇಕಾಗಿತ್ತು ನಿನಗೆ. ಈಗ ಗೌರ್ಮೆಂಟ್ ಡಾಕ್ಟ್ರೇ ಆಗಬೇಕಾ? ನೀನು ಕೊಟ್ಟ ಔಷಧಿಯಿಂದ ಗುಣ ಆಗಲಿಲ್ವಲ್ಲ ನಾಗಣ್ಣ. ನಾನು ನಿನ್ನ ಅಣ್ಣ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಆ ಡಾಕ್ಟ್ರಮ್ಮನ ಬಗ್ಗೆ ಯಾಕೆ ಅಷ್ಟೊಂದು ರಗಳೆ ಮಾಡ್ತೀಯ? ಓಹೋ, ಆ ಡಾಕ್ಟ್ರಮ್ಮ ಆಗಲೇ ನಿನ್ನೂ ಒಳಗಾಕೊಂಬಿಟ್ಟವಳ. ಅದೇ ಪಂಚಾಯತಿ ಕಟ್ಟೆಯಲ್ಲಿ ನೀನು ನಿನ್ನ ಮಗನೂ ಅವಳನ್ನ ವಹಿಸ್ಕೊಂಡು ಮಾತಾಡಿದ್ರಲ್ಲ, ಆಗಲೇ ಅಂದ್ಕೊಂಡೆ. ಏನು ಮಾತು ಅಂತ ಆಡ್ತೀಯ ನಾಗಣ್ಣ? ಆ ಹುಡುಗಿ ನನ್ನ ಮಗಳ ಸಮಾನ. ನಿಜ ಅಣ್ಣ, ಸರಿ. ಆದರೆ ನಿನ್ನ ಮಗನಿಗೆ? ಅಂದರೆ ನಿನ್ನ ಮಾತಿನ ಅರ್ಥ ಆ ಹುಡುಗಿ ನನ್ನ ಮಗಳ ಸಮಾನ. ನಿಜ ಅಣ್ಣ, ಸರಿ. ಆದರೆ ನಿನ್ನ ಮಗನಿಗೆ? ಅಂದರೆ ನಿನ್ನ ಮಾತಿನ ಅರ್ಥ ಅದನ್ನು ನನ್ನ ಬಾಯಿಂದನೇ ಹೇಳಿ ಕೆಟ್ಟವನಾಗಬೇಕಾ? ಆಯಿತು ಅಣ್ಣ, ನಿನ್ನ ಮಗನೂ ಆ ಡಾಕ್ಟ್ರು ಇಬ್ಬರು ಓಡಾಡೋದು ಮಾತಾಡೋದು ಇನ್ನೂ ಗುಟ್ಟಾಗೇನೂ ಉಳಿದಿಲ್ಲ. ನನ್ನ ಮಗ ಅಶೋಕನ ಮೇಲೆ ನನಗೆ ನಂಬಿಕೆ ಇದೆ. ನಂಬಿಕೆ? ಏನಣ್ಣ, ನಿನ್ನ ಮಗನ ಮೇಲೆ ನಿನಗೆ ಹೆಂಗೆ ನಂಬಿಕೆ ಐತೋ ಹಂಗೆ ನನಗೂ ನನ್ನ ಮಗನ ಮೇಲೆ ನಂಬಿಕೆ ಇರಬಾರ್ದಾ? ಅಲ್ಲಣ್ಣ, ನಿನ್ನ ಮಗ ಒಂದು ಹುಡುಗಿ ಜೊತೆ ಮಾತಾಡಿದ್ರೆ ಅವನು ಶ್ರೀರಾಮಚಂದ್ರ. ಅದೇ ನನ್ನ ಮಗ ನನ್ನ ತೋಟದಲ್ಲಿ ಕೆಲಸ ಮಾಡೋ ಹುಡುಗಿ ಜೊತೆ ಮಾತಾಡಿದ್ರೆ ಅವನು ದುಶ್ಯಾಸನ ಅಲ್ಲ? ಈಗ ಆ ವಿಷಯ ಎಲ್ಲ ಯಾಕೆ ನಾಗಣ್ಣ? ಹಂಗಂದ್ರೆ ಏನಣ್ಣ ಅರ್ಥ? ಅಲ್ಲಣ್ಣ, ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಹುಡುಗಿ ಜೊತೆ ಸಂಬಂಧ ಕಟ್ಟಿ ನನಗೂ ನನ್ನ ಮಗನ ಹೆಸರಿಗೂ ಮಸಿ ಬೆಳೆದಿದ್ದೆಲ್ಲ ಮರ್ತೋಯ್ತಾ? ಆ ಕಾಲದಿಂದನೂ ನಿಂದು ನಿನ್ನ ಮನೆಯವ್ರದ್ದು ಇದೇ ಕತೆ ಆಗೋಯ್ತು. ನಾಗಣ್ಣ, ಯಾವುದೋ ಹಳೆ ಕಾರಣಗಳನ್ನು ತಗೊಂಡು ನನ್ನನ್ನು ದೂಷಿಸೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನು ಏನೇ ಹೇಳಿದ್ರು ಅದಕ್ಕೆ ನಿನ್ನದೇ ಆದ ಅರ್ಥ ಮಾಡಿಕೊಂಡು ನೀನು ನನ್ನ ತಪ್ಪು ತಿಳ್ಕೊಂಡ್ರೆ ನಾನೇನು ಮಾಡಲಿ? ಒಟ್ಟಿಗೆ ಹುಟ್ಟಿದವರು, ಊರಿನವರ ಎದುರಿಗೆ ರಾಮ ಲಕ್ಷ್ಮಣರ ಹಾಗೆ ಇರಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದರೆ ನೀನು ಕೌರವ ಪಾಂಡವರಾಗೋ ಹಾಗೆ ನೀನು ಮಾಡಿಬಿಟ್ಟೆ. ಅಂದ್ರೆ ನಾನು ಕೌರವ, ನೀನು ಪಾಂಡವ ಅಂತ ಅರ್ಥನಾ? ಆದ್ರೆ ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಮಹಾಭಾರತದ ಕತೆ ಸ್ವಲ್ಪ ಬೇರೆ. ಅಂದ್ರೆ ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಆಗೋಂಗೆ ಹೇಳ್ತೀನಿ, ಕೇಳಿಸ್ಕೊ. ಆ ಮಹಾಭಾರತದಲ್ಲಿ ದುರ್ಯೋಧನ ಪಾಂಡವರ ರಾಜ್ಯನೇ ಕಿತ್ಕೊಂಡ. ಅದೇ ಈ ಮಹಾಭಾರತದಲ್ಲಿ ನೀನು ಧರ್ಮರಾಯ ನಿನ್ನ ತಮ್ಮನ ಹತ್ರನೇ ಭೂಮಿ ಕಿತ್ಕೊಂಡೆ. ಇಷ್ಟೇ ಯತ್ವಾಸ. ನಾಗಣ್ಣ, ಒಂದು ಮನೆಯಲ್ಲಿ 2 ಒಲೆ ಉರಿಯೋ ಹಾಗೆ ಮಾಡಿದವನು ನೀನು, ಒಂದು ತೋಟಕ್ಕೆ 2 ಬೇಲಿ ಹಾಕಿದವನು ನೀನು, ಒಂದು ಕೊಟ್ಟಿಗೆಗೆ 2 ಬಾಗಿಲಿಡಿಸ್ತವನು ನೀನು, ನಾನಲ್ಲ. ಈಗಲೂ 10 ಜನ ಸೇರಿಸಿ ಕೇಳು, ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂದರೆ, ನಾನೇನಾದರೂ ಅನ್ಯಾಯ ಮಾಡಿದ್ದೀನಿ ಅಂತಂದರೆ ಆ 10 ಜನ ಸೇರಿಸಿ ಏನು ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ಸಿದ್ಧ. ನೀನು ಸೇರಿಸೋ 10 ಜನರ ಬಂಡವಾಳ ನನಗೆ ಗೊತ್ತಿಲ್ವಾ? 6 ಕಾಸು ಕೊಟ್ರೆ 10 ಕಡೆ, 3 ಕಾಸು ಕೊಟ್ರೆ 10 ಕಡೆ. ಅದಕ್ಕೆ ಆ ಕಡೆನೂ ಬೇಡ ಈ ಕಡೆನೂ ಬೇಡ, ಇರೋದು ಒಂದೇ ಕಡೆ ದಾರಿ. ಇದಕ್ಕೆ ಕೋರ್ಟೇ ಸರಿ. ಕುಡಿದ ನೀರು ಒಂದೇ, ಕುಡಿದ ಹಾಲು ಒಂದೇ, ಹಂಚಿಕೊಂಡ ರಕ್ತನೂ ಒಂದೇ, ಉಂಡ ತಟ್ಟೆನೂ ಒಂದೇ. ಆದರೂ ಯಾಕೆ ಹೀಗಾಯ್ತೋ ದೇವ್ರೆ?